Hello students, so we will start for today's problem. So on the 2017 question paper, okay, so this is for 2017 QP. SK Transport Company runs 5 buses between 2 cities, okay. So SK Transport Company, they are running from the 5 buses between the 2 cities which are 100 kilometers apart. So distance is 100 kilometers. The sitting capacity of the each bus is 50 passengers. So sitting capacity is 50 passengers. So sitting capacity of the each bus is 50 passenger. Then the following are the particulars obtained from the book of company for the month of November 2015. So ಯಾವಾಗಿಂದ ಕ್ಯಾಲ್ಕುಲೇಷನ್ ಮಾಡಂತ ಹೇಳಿದ್ದಾರೆ in the month of November, so that is 2015. Then here salary of 5 drivers, that is 3600 each per a month, okay. So ಒಬ್ಬರಿಗೆ 3600 ಇದೆ, so total 5 drivers are there. Then salary of 5 conductors, so each, that is 2000 per month. Then diesel cost is 5 per kilometer, so 1 kilometer ge 5 rupees. Then cost of each bus, so that is the cost of each bus is given. Then scrap value also given, and the life of bus also given. So this is a depreciation calculation. Then repair and maintenance is 25 rupees per 100 kilometers. So 100 kilometer ಗೆ 25 rupees ಖರ್ಚು ಆಯ್ತಂದ್ರೆ, ಸೊ ಟೋಟಲ್ ಕಿಲೋಮೀಟರ್ಸ್ಗೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟು ಬರ್ತದೆ, ಸೊ ದಟ್ ಈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ದೆನ್ ರೋಡ್ ಟ್ಯಾಕ್ಸ್ ಇಸ್ 18,000 ಪರ್ ಬಸ್. ಸೊ ರೋಡ್ ಟ್ಯಾಕ್ಸು ಒಂದು ಬಸ್ಸಿಗೆ 18,000 ಇದೆ, ಎಸ್. ಸೊ ಟೋಟಲ್ 5 ಬಸ್ಸಸ್ ಮಾಡಬೇಕು. ದೆನ್ ಆಫೀಸ್ ಎಕ್ಸ್ಪೆನ್ಸಸ್ 40,000 ಪರ್ annum. ಸೊ ಆಫೀಸ್ ಎಕ್ಸ್ಪೆನ್ಸಸ್ 1 year ಕೊಟ್ಟಿದ್ದಾರೆ. ಸೊ ಟಿಕೆಟ್ ಫಾರ್ಮ್ ಓನ್ಲಿ ಇನ್ ದ ಮಂತ್ ಆಫ್ ನವೆಂಬರ್, ಸೊ ನವೆಂಬರ್ 1 ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು. Then sundry charges is 35,500 per month, so that is per month is given, take it on year. So during the onward journey the bus are full, okay. Onward ಅಂದರೆ ಹೋಗಬೇಕಾದ್ರೆ ಬಸ್ ಏನಿತ್ತು ಫುಲ್ ಇತ್ತು. ಆ್ಯಂಡ್ ದ ರಿಟರ್ನ್ ಜರ್ನಿ 80% ಆಫ್ ದ ಸಿಟ್ಟಿಂಗ್ ಕೆಪಾಸಿಟಿ. ಸೊ ಬರಬೇಕಾದ್ರೆ ಬಸ್ ಕೆಪಾಸಿಟಿ ಎಷ್ಟಿದ್ರಿ 80% ಇದು ಆಕ್ಯುಪೈಡ್ ಆಗಿತ್ತು. ಸೊ ಫಾರ್ ಈಚ್ ಬಸ್ ಮೇಕ್ 2 round trips ಡೈಲಿ. ಸೊ ಎವ್ರಿ ಬಸ್ ಏನಾಗ್ತವೆ 2 round trips ಡೈಲಿ ಮಾಡ್ತಾವಂತ ಹೇಳಿದ್ದಾರೆ, ಎಸ್. ದೆನ್ ಫೈಂಡ್ ಔಟ್ ದ ಕಾಸ್ಟ್, ಓಕೆ, ಟೋಟಲ್ ಕಾಸ್ಟ್ ಕಂಡಿಡಿರಿ. ಆ್ಯಂಡ್ ಫೇರ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಪ್ಯಾಸೆಂಜರ್ ಕಿಲೋಮೀಟರ್ಗೆ ನಾವು ಎಷ್ಟು ಚಾರ್ಜಸನ್ನು ಫೇರ್ ಅಪ್ಲೈ ಮಾಡ್ತೀವಿ, ಸೊ ಅಂದರೆ ಎಷ್ಟು ಚಾರ್ಜಸ್ ಅಪ್ಲೈ ಮಾಡ್ತೀವಿ ನಾವು ಒಂದು ಪ್ಯಾಸೆಂಜರ್ಗೆ ಪರ್ ಕಿಲೋಮೀಟ್ರಿಗೆ, ಅದನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಸೊ ಇಫ್ ದ ಕಂಪನಿ ವಾಂಟ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 20% ಆನ್ ಕಾಸ್ಟ್. ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ದಲ್ಲಿ 20% ಆನ್ ಇಲ್ಡು ಅವ್ರು ಎಷ್ಟು ತೊಗೋತಿದ್ರು ಅದ್ರ ಮೇಲೆ ಇತ್ತು, ಬಟ್ ಇಲ್ಲಿ 20% ಎದ್ರ ಮೇಲೆ ತೆಗಿ ಅಂತ ಹೇಳಿದ್ದಾರೆ, ಕಾಸ್ಟ್ ಮೇಲೆ ತೆಗಿ ಅಂತ ಹೇಳಿದ್ದಾರೆ, ಓಕೆ. ಸೊ ದಿಸ್ ಈಸ್ ಅ ಪ್ರಾಬ್ಲಮ್. ಸೊ ದಿಸ್ ಈಸ್ ಅ ಬೇಸ್ ಐ ಆಮ್ ಟೇಕನ್ ಫ್ರಮ್ ದಿಸ್ ಪ್ರಾಬ್ಲಮ್ ಫ್ರಮ್ ಟುಡೇ, ಓಕೆ. ಸೊ 20% ಕಾಸ್ಟ್ ಮೇಲೆ ಇತ್ತಂದರೆ ಯಾವ ರೀತಿ ತೊಗೋಬೇಕು. ಸೊ ಹಿಯರ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಟೋಟಲ್ ಕಾಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಆ್ಯಂಡ್ ಬಸ್ ಪೇರ್ ಪ್ಯಾಸೆಂಜರ್. ಸೊ ಬಸ್ ಪೇರ್ ಪ್ಯಾಸೆಂಜರ್ದು ಕ್ಯಾಲ್ಕುಲೇಷನ್ ಬೇಕಂದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು, ಎಸ್. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ವಾಟ್ ಈಸ್ ದ ಫಾರ್ಮುಲಾ ಹಿಯರ್, ಸೊ ದಟ್ ಈಸ್ ಅ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್. ಸೊ ಕಾಸ್ಟ್ ಪರ್ ಕಿಲೋಮೀಟರ್ ಇತ್ತಂದರೆ ನೀವು ಬಸ್ ಪೇರನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರ್ತದೆ, ಎಸ್. ಸೊ ಇಫ್ ಇಟ್ ಈಸ್ ನಾಟ್ ದೇರ್, ಸೊ ವಿ ಕಾಂಟ್ ಬಿ ಕ್ಯಾಲ್ಕುಲೇಟ್ ಹಿಯರ್, ಓಕೆ. So first we have to calculate from the cost per passenger kilometer. So in that total operating cost divided by total passenger kilometers. So ವರ್ಕಿಂಗ್ ನೋಟ್ ಏನು ಮಾಡಬೇಕು, ಟೋಟಲ್ ಆಪ್ರೇಟಿಂಗ್ ಕಾಸ್ಟನ್ನು ಕಂಡುಹಿಡಿಬೇಕು. ಸೊ ಟೋಟಲ್ ಆಪ್ರೇಟಿಂಗ್ ಕಾಸ್ಟನ್ನು ಕಂಡುಹಿಡಿಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಆಪ್ರೇಟಿಂಗ್ ಕಾಸ್ಟ್ ಶೀಟ್, ದಟ್ ಈಸ್ ನವೆಂಬರ್ 2015, ಓಕೆ. ಸೊ ನವೆಂಬರ್ದು ಕಾಸ್ಟ್ ಶೀಟನ್ನು ಏನು ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಸೊ ಅದೇ ರೀತಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ನ ಕಂಡುಹಿಡಬೇಕು. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡುಹಿಡಿಬೇಕಾದ್ರೆ ವಾಟ್ ಈಸ್ ಅ ಫಾರ್ಮುಲಾ ಹಿಯರ್. ಸೊ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ into distance into sitting capacity into actual capacity utilized. So this is the formula here. So as per the problem we have to take it whatever given in the problem, yes. So ಇಲ್ಲಿ ಏನಿದೆ ಪ್ರಾಬ್ಲಮ್ದಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಆನ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ. ಆನ್ವರ್ಡ್ ಅಂದರೆ ಹೋಗೋದು ಮತ್ತು ಬರೋದು ಅಂತ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಆನ್ವರ್ಡ್ ಜರ್ನಿದಾಗ ಬಸ್ ಫುಲ್ ಇತ್ತು, ರಿಟರ್ನ್ ಜರ್ನಿದಾಗ 80% ಕೆಪಾಸಿಟಿ ಇತ್ತು. ಸೊ ಹಿಂಗಿತ್ತಂದರೆ ನಾವೇನು ಮಾಡಬೇಕಾಗತ್ತೆ, ಇವೆರಡು ಏನು ಮಾಡಬೇಕು, ಬೇರೆ ಬೇರೆನೇ ಮಾಡ್ಕೋಬೇಕು. ಸೊ ಆನ್ವರ್ಡ್ಗೆ ಬೇರೆ, ಆಮೇಲೆ ರಿಟರ್ನ್ಗೆ ಬೇರೆ ಮಾಡಬೇಕು, ಎಸ್. ಸೊ ಲೆಟ್ಸ್ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ ಹಿಯರ್. ಸೊ ಫಸ್ಟ್ ಈಸ್ SK Transport Company runs 5 buses
ಓಕೆ. ಸೊ ಇಲ್ಲೇನಾಗಿದೆ ರೀ, 5 ಬಸ್ಸಸ್ ರನ್ಸ್ ಮಾಡ್ತದೆ, ಕರೆಕ್ಟ್. ಸೊ ಇಲ್ಲೇನು ಹೇಳಿದ್ದಾರೆ ಪ್ರಾಬ್ಲಮ್ದಲ್ಲಿ, ಡ್ಯೂರಿಂಗ್ ಆನ್ವರ್ಡ್ ಜರ್ನಿ ದ ಬಸ್ ಈಸ್ ಫುಲ್ ಆ್ಯಂಡ್ ರಿಟರ್ನ್ ಜರ್ನಿ. ಅಂದರೆ ಬಸ್ ಏನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಟೋಟಲ್ ಪ್ಯಾಸೆಂಜರ್ ಮಾಡ್ಬೇಕಾದ್ರೆ ಆನ್ವರ್ಡ್ ಬೇರೆ, ರಿಟರ್ನ್ ಬೇರೆ. ಯಾಕಂತಂದರೆ ಸಿಟ್ಟಿಂಗ್ ಕೆಪಾಸಿಟಿ ಎರಡು ಥರದ್ದು ಬೇರೆ ಬೇರೆ ಇದೆ. ಸೊ ಆನ್ವರ್ಡ್ ಜರ್ನಿ ಅಂದರೆ ಹೋಗ್ಬೇಕಾದ್ರೆ ಎಷ್ಟಿತ್ತು, ದೆನ್ ಬರಬೇಕಾದ್ರೆ ಆ 5 ಬಸ್ಸದ್ದು ಎಷ್ಟು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್. ಸೊ ಸಿ ಫ್ರಮ್ ದ SK company transport company 5 buses between 2 cities which are 100 kilometers. Okay, so 100 kilometers ಇತ್ತು ರೀ. ಸೊ ಹಿಯರ್ 100 kilometers. ಸೊ 5 buses ಇದ್ದಾವೆ, buses are 5 here. ಸೊ bus number of buses, that is 5 buses into trips we'll see afterwards. ಸೊ 5 buses ಆಯ್ತಂದರೆ 2 cities which are 100 kilometers apart. ಸೊ ಟೋಟಲ್ ಎಷ್ಟು ಕಿಲೋಮೀಟ್ರ್ ಇತ್ತು, ಸಿಟಿ ಶುಡ್ ಬಿ 100 kilometers. ಸೊ 100 kilometers ಇತ್ತಂದರೆ ಹೋಗ್ಬೇಕಾದ್ರೆ 50 kilometers ಆ್ಯಂಡ್ ಬರಬೇಕಾದ್ರೆ 50 kilometers ಔಟ್ವರ್ಡ್ ಆ್ಯಂಡ್ ಆನ್ವರ್ಡ್. ಎಸ್. ಸೊ ಟೋಟಲ್ ಒಂದೇ ಬಸ್ ಇತ್ತಂದರೆ ನಾವೇನು ಮಾಡ್ತೀವಿ, 100 kilometers ಅಂತ ಮೆನ್ಷನ್ ಮಾಡ್ತೀವಿ. ಎಸ್. ಸೊ ಬಟ್ ಇಲ್ಲೇನಿದೆ ರೀ, ಸಿಟಿ ವಿಚ್ ಈಸ್ ಆರ್ 100 kilometers ಅಪಾರ್ಟ್. ಸೊ ಆ ಸಿಟಿ ಏನಿದೆ ಬಿಟ್ವೀನ್ 2 cities ನಡುವೆ 100 kilometers ಡಿಸ್ಟೆನ್ಸ್ ಇದೆ. ಸೊ 100 kilometers ಡಿಸ್ಟೆನ್ಸ್ ಇದೆ ಅಂದರೆ ಆನ್ವರ್ಡ್ ಹೋಗ್ಬೇಕಾದ್ರೆ 50 kilometers ಆ್ಯಂಡ್ ಬರಬೇಕಾದ್ರೆ 50 kilometers. ಸೊ ಇಲ್ಲಿ ಆನ್ವರ್ಡ್ ಆ್ಯಂಡ್ ಇನ್ವರ್ಡ್ ಕೊಟ್ಟಿರಲಿಲ್ಲ ಅಂದರೆ ನಾವೇನು ಮಾಡ್ತೀವಿ, 100 kilometers ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಂತ ಮೆನ್ಷನ್ ಮಾಡಿದ್ರೆ ಅಂದರೆ ಹೋಗೋದು ಮತ್ತು ಬರೋದು ಎರಡೂ ಕೂಡ್ಸಿನ ಏನಾಗುತ್ತೆ 100 kilometers ಆಗುತ್ತೆ. ಸೊ ಹಾಗಾದರೆ ಆನ್ವರ್ಡ್ ಜರ್ನಿನ 50 kilometers ಅಂತ ಬರಿತೀವಿ, ದೆನ್ ರಿಟರ್ನ್ ಜರ್ನಿನ ಏನಂತ ಬರಿತೀವಿ, 50 kilometers. ಓಕೆ. ಸೊ trips we will mention here, days we will mention, then distance, that is 50 kilometers. Okay. ಸೊ ರಿಟರ್ನ್ ಕೂಡ 5 buses ಆಗುತ್ತೆ. ಎಸ್. ಸೊ ದಟ್ ಈಸ್ ಆಲ್ಸೋ 50 kilometers. ಸೊ ಟೋಟಲ್ ಏನಾಗುತ್ತೆ 100 kilometers, ಎರಡು ಕೂಡಿಸಿ 100 kilometers. ಎಸ್. ದೆನ್ the sitting capacity of the each bus is 50 passengers. So each bus sitting capacity ಎಷ್ಟಿದೆ, 50 passengers. ಓಕೆ, 50. ಸೊ 50. ಎಸ್. ಸೊ 50 passenger ಸಿಟ್ಟಿಂಗ್ ಕೆಪಾಸಿಟಿ ಇದೆ, ಹೋಗ್ಬೇಕಾದ್ರೂ 50 ಇದೆ, ಬರಬೇಕಾದ್ರೂ 50. ದಟ್ ಈಸ್ ಸಿಟ್ಟಿಂಗ್ ಕೆಪಾಸಿಟಿ. ದೆನ್ ದ ಫಾಲೋವಿಂಗ್ ಆರ್ ದ ಇನ್ಫಾರ್ಮೇಷನ್ ಆಬ್ಟೈನ್ ಫ್ರಮ್ ದ ಬುಕ್ ಆಫ್ ಕಂಪನಿ ಆಫ್ ದ November 2015. ಸೊ ನವೆಂಬರ್ ಅಂದರೆ ಡೇಸ್. ಸೊ ಡೇಸ್ ಎಷ್ಟಾಗ್ತಾವೆ ರೀ ನವೆಂಬರ್ ಅಂದರೆ, that is a 30 days. Yes, November means that is a 30 days. ಯಾವ ಮಂತ್ ಕೊಟ್ಟಿದ್ದಾರೆ ಆ ಮಂತಲ್ಲಿ ಎಷ್ಟು ಡೇಸ್ ಬರುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದಟ್ ಈಸ್ ಅ ನವೆಂಬರ್. ದೆನ್ ಸಿ ದ ಪ್ರಾಬ್ಲಮ್ ವಾಟ್ ಈಸ್ ಗಿವನ್ ಹಿಯರ್. ಸೊ ಫಸ್ಟ್ ಈಸ್ ಸ್ಯಾಲ್ರಿ ಫಾರ್ 5 drivers 3600 each. ಸೊ ಸ್ಯಾಲ್ರಿ ಇತ್ತಂದರೆ ನಾನು ನಿಮಗೆ ಏನು ಹೇಳಿದ್ದೇನೆ, fixed charges, then wages are there, then it is we can call as a run. Salary of drivers. So there are 5 drivers, ಒಬ್ಬರಿಗೆ ಎಷ್ಟಿದೆ ರೀ 3600 each per month. So what is total 5 drivers. ಸೊ ಒಬ್ಬರಿಗೆ 3600 ಆಯ್ತಂದರೆ ಟೋಟಲ್ ಎಷ್ಟಾಯ್ತು, ಇಟ್ ವಿಲ್ ಬಿ 18,000. ಓಕೆ. ಸೊ ನೆಕ್ಸ್ಟ್ ಸ್ಯಾಲ್ರಿ ಆಫ್ 5 ಕಂಡಕ್ಟರ್ 2000 ಪರ್ ಮಂತ್, 2000 ಈಚ್ ಪರ್ ಮಂತ್. ಸೊ ಸ್ಯಾಲರಿ ಆಫ್ ಕಂಡಕ್ಟರ್, how many conductors, 5 conductors, 5 buses are 5 conductors, 2000 each per month. So that is a 10,000. Yes. Next, what is given, diesel cost per kilometer 5 rupees. So diesel it will be come from the running charges. Diesel ಎಷ್ಟಿದ್ರಿ rupees 8 per kilometer. ಸೊ 1 ಕಿಲೋಮೀಟ್ರಿಗೆ 8 ರೂಪಾಯಿ ಡೀಸೆಲ್ ಚಾರ್ಜಸ್ ಇದೆ. ಸೊ ಹಾಗಾದರೆ ಟೋಟಲ್ ಎಷ್ಟು ಬಸ್ ರನ್ ಆಗುತ್ತೆ ಅದ್ರ ಮೇಲೆ ಏನು ತಗೋಬೇಕು, ಡೀಸೆಲ್ ಕ್ಯಾಲ್ಕುಲೇಷನ್ ತೆಗಿಬೇಕು. ಸೊ ಟೋಟಲ್ ಕಿಲೋಮೀಟ್ರ್ ಎಷ್ಟಿದೆ ಅಂದರೆ ಟೋಟಲ್ ಬಸ್ ಎಷ್ಟು ಓಡುತ್ತೆ ಅದ್ರ ಮೇಲೆ ಡೀಸೆಲ್ ತೆಗಿಬೇಕು. ಪರ್ ಕಿಲೋಮೀಟ್ರಿಗೆ 8 ರೂಪಾಯಿ ಇದೆ,
So how much kilometers the bus is runs. So how much kilometer bus is runs means we have to calculate from the total kilometers, that should be onward and return. Okay, so buses are 5 buses. Then trips we will see how much is there. Then days are 30 days, that is November. Distance is here 50 kilometer and here total 50, ಎರಡು ಕೂಡಿಸಿ 100 kilometer ಆಗುತ್ತೆ. Yes, so next you can see here in the trips we can see on here in the problem from the during the onward company journey bus is full. ಬಸ್ ಏನಿದೆ ಆನ್ವರ್ಡ್ ಜರ್ನಿ ಇದ್ದಾಗ ಬಸ್ ಫುಲ್ ಇದೆ. ಸೊ ಬಸ್ ಆನ್ವರ್ಡ್ ಜರ್ನಿ ಇದ್ದಾಗ ಬಸ್ ಫುಲ್ ಇದೆ ಅಂದರೆ 100% ಕೆಪಾಸಿಟಿ. Then next is return journey, that is 80% of the sitting capacity. Okay, return iddaga what's capacity is there, so that is 80%. Okay, then see here, each bus make 2 round trips daily. 2 round trips means 2 round trip ಅಂದರೆ ಒಂದು ಎದಿಂದ ಬಿಗೆ, ಇಲ್ಲಿಂದ ಇಲ್ಲಿ ಹೋಗೋದು, ಇಲ್ಲಿಂದ ಇಲ್ಲಿ ಬರೋದು, ಇದಕ್ಕೆ ರೌಂಡ್ ಟ್ರಿಪ್ ಅಂತ ಕರಿತೇವೆ. ಸೊ 1 ರೌಂಡ್ ಟ್ರಿಪ್ ಅಂದರೆ ಇಫ್ ಇಟ್ ಈಸ್ ಅ 1 ರೌಂಡ್ ಟ್ರಿಪ್, ಇದೊಂದು ಟ್ರಿಪ್ಪು, ಇಲ್ಲಿಂದ ಇಲ್ಲಿ ಹೋಗೋದು, ಇದೊಂದು ಟ್ರಿಪ್ಪು. ಟೋಟಲ್ ರೌಂಡ್ ಟ್ರಿಪ್, 1 ರೌಂಡ್ ಟ್ರಿಪ್ ಅಂದರೆ 2 ಟ್ರಿಪ್ಪು. ಸೊ ಹಾಗಾದರೆ 2 ರೌಂಡ್ ಟ್ರಿಪ್ ಅಂದರೆ ದಟ್ ಈಸ್ ಅ 4 ಟ್ರಿಪ್ಸ್. ಎಸ್, correct. So trips are how many trips? That is a, so that is trips are 4 trips. Yes, so 2 round trip, 1 round trip ಗೆ 2 ಟ್ರಿಪ್ ಇರುತ್ತೆ. So 2 round trip means that is a 4 trips. Okay, so here that is 4 trips. So now we can see total kilometers how much it is. So this is 60,000 and this is 60,000. Total 1,20,000. So total kilometer here that is a 1,20,000. ಸೊ ಹಾಗಾದರೆ 1 ಕಿಲೋಮೀಟ್ರಿಗೆ 8 ರೂಪೀಸ್ ಡೀಸೆಲ್ ಚಾರ್ಜಸ್ ಇತ್ತಂದರೆ, ಎಸ್, 1 ಕಿಲೋಮೀಟ್ರಿಗೆ 8 ರೂಪಾಯಿ ಆಯ್ತಂದರೆ, ಸೊ ಟೋಟಲ್ 1,20,000 ಕಿಲೋಮೀಟರ್ಸ್ಗೆ ಎಷ್ಟು ಚಾರ್ಜಸ್ ಅಪ್ಲೈ ಆಗ್ತದೆ. ಎಸ್, ಸೊ ಟೋಟಲ್ ಇಟ್ ವಿಲ್ ಬಿ ಕಮ್ ಫ್ರಮ್ ದ ಡೀಸೆಲ್ ಕಾಸ್ಟ್ ಈಸ್, that is 6 lakhs. Yes, total cost 1 ಕಿಲೋಮೀಟ್ರಿಗೆ 8 ರೂಪಾಯಿ ಆದರೆ ಟೋಟಲ್ ಕಿಲೋಮೀಟರ್ಸ್ 1,20,000. ಸೊ 1,20,000 ಕಿಲೋಮೀಟ್ರಿಗೆ ಎಷ್ಟು ಡೀಸೆಲ್ ಚಾರ್ಜಸ್ ಆಗುತ್ತೆ, ದಟ್ ಈಸ್ 6 lakhs. ಸೊ ನೆಕ್ಸ್ಟ್ ಈಸ್ ಹಿಯರ್ ಕಾಸ್ಟ್ ಆಫ್ ಬಸ್, ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಂಡ್ ಲೈಫ್ ಆಫ್ ಬಸ್ ದೇ ಆರ್ ಆಸ್ಕಿಂಗ್ ಹಿಯರ್. ಓಕೆ, ಸೊ ಹಿಯರ್ that is we can call it as in depreciation. So what is the value of cost of bus? 9,50,000. Then scrap value is 50,000. Life of asset, that is 5 years. So it will be 1,80,000. So here the depreciation should be each bus. So each bus cost that is mentioned in the problem, see very carefully. Cost of each bus cost 9,50,000 ಇದೆ ಅಂದರೆ ಒಂದು ಬಸ್ಸದ್ದು. ಸೊ ಒಂದು ಬಸ್ ಡೆಪ್ರಿಸಿಯೇಷನ್ ಎಷ್ಟಾಗುತ್ತೆ ರೀ, 9,50,000 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ 50,000 ಡಿವೈಡ್ ಬೈ 5 ಇಯರ್ಸ್. ಒಂದು ಬಸ್ಸು 5 ಇಯರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಸೊ ಹಾಗಾದ್ರೆ ಒಂದು ಬಸ್ಸದು ಆ್ಯನ್ಯುವಲಿ ಎಷ್ಟಾಯ್ತು ರೀ, 1,80,000. 1 ಇಯರ್ಗೆ ಡೆಪ್ರಿಸಿಯೇಷನ್ ಆಯ್ತು. ಸೊ ನಮಗೆ 1 ಇಯರ್ ಡೆಪ್ರಿಸಿಯೇಷನ್ ಬೇಡ, ಬರೀ 1 ತಿಂಗಳು ಡೆಪ್ರಿಸಿಯೇಷನ್ ಬೇಕು. ಸೊ ಹಾಗಾದರೆ 1 ತಿಂಗಳು ಡೆಪ್ರಿಸಿಯೇಷನ್ ಆದರೆ ಸೊ ಇಟ್ ಈಸ್ 15,000.
ಕರೆಕ್ಟ್. ಸೊ ಒಂದು ಬಸ್ಸದು ಒನ್ ಮಂತ್ದು 15,000 ಡೆಪ್ರಿಸಿಯೇಷನ್ ಆಯ್ತಂದರೆ ಸೊ ಟೋಟಲ್ ಹೌ ಮೆನಿ ಬಸ್ಸಸ್ 5 ಬಸ್ಸಸ್. ಸೊ 5 ಬಸ್ಸಸ್ ಡೆಪ್ರಿಸಿಯೇಷನ್ ಎಷ್ಟಾಗತ್ತೆ ರೀ, ದಟ್ ಈಸ್ 75,000. ಎಸ್, ಬಿ ಅಂಡರ್ಸ್ಟ್ಯಾಂಡ್ ಹಿಯರ್ ದ ಒನ್ ಬಸ್ cost value should be 9,50,000. yes, one bus cost is 9,50,000. so scrap value 50,000, that is 5 years life acceptancy. ಸೊ ಹಾಗಾದರೆ 1 ಇಯರ್ಗೆ ಒಂದು ಬಸ್ ಡೆಪ್ರಿಸಿಯೇಷನ್ 1,80,000 ಆಗುತ್ತೆ. ಸೊ ಆ ಒಂದು ಬಸ್ಸು ಎಷ್ಟು ತಿಂಗಳು ಹೊಡೀತ್ರಿ, ನವೆಂಬರ್ ಮಂತ್ ಓನ್ಲಿ. ಸೊ ನವೆಂಬರ್ ಓನ್ಲಿ. ಎಸ್, ಸೊ ನವೆಂಬರ್ ಓನ್ಲಿ ಆದರೆ ಒಂದು ತಿಂಗಳದ್ದು ಎಷ್ಟಾಯ್ತು ರೀ, 15,000 ಆಯ್ತು ಒಂದು ಬಸ್ಸು. ಸೊ ಒಂದು ಬಸ್ಸದು ಒಂದು ತಿಂಗಳ ಡೆಪ್ರಿಸಿಯೇಷನ್ 15,000 ಆದರೆ ಸೊ ಟೋಟಲ್ ಬಸ್ಸಸ್ ಆರ್ ಹಿಯರ್ 5 ಬಸ್ಸಸ್. ಸೊ ಟೋಟಲ್ 5 ಬಸ್ಸಸ್ ಮೀನ್ಸ್ ಟೋಟಲ್ ಡೆಪ್ರಿಸಿಯೇಷನ್ ಇಸ್ 75,000. ಓಕೆ, 5 ಬಸ್ಸಸ್ ಡೆಪ್ರಿಸಿಯೇಷನ್ ಎಲ್ಲ ಬರಬೇಕು. ಸೊ 5 ಬಸ್ಸಸ್ ಡೆಪ್ರಿಸಿಯೇಷನ್ ಮಾಡಬೇಕಾದ್ರೆ ಬಿ ಕೇರ್ಫುಲ್, ದಟ್ ಈಸ್ ಫಸ್ಟ್ ಒಂದು ಬಸ್ಸದ್ದು ತೆಗೀರಿ, ಆಮೇಲೆ ಏನು ಮಾಡಿರಿ 5 ಬಸ್ಸದ್ದು ಕ್ಯಾಲ್ಕುಲೇಷನ್ ಮಾಡಿ. ಯಾಕಂದರೆ ಕಾಸ್ಟ್ ಆಫ್ ಈಚ್ ಬಸ್, ಒಂದು ಬಸ್ಸದ್ದು ಕಾಸ್ಟ್ ಕೊಟ್ಟಿದ್ದಾರೆ, ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಮೇಲೆ ಅದು ಎಷ್ಟು ವರ್ಷ ಬರ್ತದೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಫಸ್ಟ್ ಒಂದು ಬಸ್ಸದು 1 ಇಯರ್ ತೊಗೊರಿ, ಆಮೇಲೆ ಆ ಒಂದು ಬಸ್ಸು 1 ಇಯರ್ ಓಡಿದೆ. ಸೊ ಹಾಗಾದರೆ ಒಂದು ಬಸ್ಸದು ಒನ್ ಮಂತ್ ಡೆಪ್ರಿಸಿಯೇಷನ್ 15,000 ಆದರೆ 5 ಬಸ್ಸದ್ದು ಎಷ್ಟಾಗುತ್ತೆ, 75,000. ಓಕೆ, ದೆನ್ ಸೊ ನೆಕ್ಸ್ಟ್ ಈಸ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ 25 per 100 kilometers. ಸೊ ಇಟ್ ವಿಲ್ ಬಿಕಮ್ ಫ್ರಮ್ ದ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ಸೊ 25 rupees ಎಷ್ಟು, 100 ಕಿಲೋಮೀಟ್ರಿಗೆ. ಸೊ 100 ಕಿಲೋಮೀಟ್ರಿಗೆ 25 rupees ಖರ್ಚು ಮಾಡ್ತಾರಂದರೆ ಸೊ ಟೋಟಲ್ ನಿಮ್ಮದು ಕಿಲೋಮೀಟ್ರ್ ಎಷ್ಟಿದೆ ರೀ, 1,20,000 ಕಿಲೋಮೀಟರ್ಸ್ಗೆ ಎಷ್ಟಾಗತ್ತೆ. ಸೊ ಇಟ್ ವಿಲ್ ಬಿ ಟೋಟಲ್ ಈಸ್ 30,000. ಓಕೆ, ಸೊ ಟೋಟಲ್ ಎಷ್ಟು ಖರ್ಚಾಗ್ತದೆ, 30,000. ಯಾಕಂತಂದರೆ 100 ಕಿಲೋಮೀಟ್ರಿಗೆ 25 ರೂಪಾಯಿ ಖರ್ಚು ಮಾಡ್ತೀರಿ. ಹಾಗಾದರೆ 1,20,000 ಕಿಲೋಮೀಟರ್ಸ್ಗೆ 30,000 ಏನಾಗುತ್ತೆ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಗ್ತದೆ. ದೆನ್ ನೆಕ್ಸ್ಟ್ ಈಸ್ ರೋಡ್ ಟ್ಯಾಕ್ಸ್ 18,000 per annum ಪರ್ ಬಸ್. ಓಕೆ, ಸೊ ರೋಡ್ ಟ್ಯಾಕ್ಸ್ ಏನಿದೆ ಒಂದು ಬಸ್ಸಿಗೆ 18,000 1 ಇಯರ್ಗಿದೆ. ಸೊ ಫಸ್ಟ್ ಏನು ಮಾಡಬೇಕು, 1 ಮಂತಕ್ಕೆ ತಗೋರಿ. ಓಕೆ, ಸೊ ದಟ್ ಈಸ್ road tax. So 18,000 only 1 month we want, one bus. ಓಕೆ, ಈಚ್ ಬಸ್ ಅಂತ ಹೇಳಿದ್ದಾರೆ. ಸೊ 18,000 1 ಇಯರ್ಗೆ ಒಂದು ಬಸ್ಸಿಗಿದೆ ರೋಡ್ ಟ್ಯಾಕ್ಸು. ಸೊ ಆ ಒಂದು ಬಸ್ ಎಷ್ಟು ಓಡಿದ್ರಿ, 1 ತಿಂಗಳು ಓಡಿದೆ. ಸೊ 1 ತಿಂಗಳು ಓಡಿತಂದ್ರೆ ರೋಡ್ ಟ್ಯಾಕ್ಸ್ 1 ತಿಂಗಳು ತೆಗಿಬೇಕು. ಸೊ 1 ತಿಂಗಳು ತೆಗೆದಾಗ ಎಷ್ಟಾಗ್ತದೆ ರೀ, ಇದು 1,500. ಸೊ 1 ತಿಂಗಳಿಗೆ ಒಂದು ಬಸ್ಸಿಗೆ 1,500 ಆಗುತ್ತೆ. ಸೊ ಟೋಟಲ್ ನಿಮ್ಮ ಬಸ್ ಎಷ್ಟಾದ ರೀ, 5 ಬಸ್ಸಸ್. ಸೊ 5 ಬಸ್ಸಸ್ದು ಒಂದು ತಿಂಗಳದು ರೋಡ್ ಟ್ಯಾಕ್ಸ್ ಎಷ್ಟಾಗುತ್ತೆ. ಸೊ ದಟ್ ಈಸ್ ಅ ಆನ್ಸರ್, ದಟ್ ಈಸ್ 7,500. ಬಿ ಅಂಡರ್ಸ್ಟ್ಯಾಂಡ್. ಸೊ ರೋಡ್ ಟ್ಯಾಕ್ಸ್ ಈಸ್ ಗಿವನ್ ಫ್ರಮ್ ದ 1 ಇಯರ್. ಸೊ 1 ಇಯರ್ದ ರೋಡ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ರೀ. ಸೊ ದಟ್ ಈಸ್ 18,000. ಎಸ್, ಸೊ ಹಾಗಾದರೆ ಬಸ್ ಎಷ್ಟು ಓಡಿದೆ, 1 ತಿಂಗಳು ಓಡಿದೆ. ಸೊ 1 ತಿಂಗಳು ಓಡಿದೆ ಅಂದಮೇಲೆ ಏನು ಮಾಡಿರಿ, 1,500ಗೆ ಏನು ಮಾಡಿರಿ, ಅದನ್ನು 1,500 ಆಗುತ್ತೆ 1 ತಿಂಗಳದು ಒಂದು ಬಸ್ಸದು. ಹಾಗಾದರೆ 5 ಬಸ್ಸದು ಎಷ್ಟಾಗತ್ತೆ ರೀ, 7,500. ಸೊ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್, ದಟ್ ಈಸ್ 40,000 ಪರ್ ಮಂತ್. ಸೊ ಇಟ್ ಈಸ್ ಫಿಕ್ಸ್ ಆಫೀಸ್ ಎಕ್ಸ್ಪೆನ್ಸಸ್, ದಟ್ ಈಸ್ 40,000 ಪರ್ ಮಂತ್. 40,000 ಪರ್ ಮಂತ್ ಇದೆ. ದೆನ್ ನೆಕ್ಸ್ಟ್ ಈಸ್ ಸನ್ರಿ ಚಾರ್ಜಸ್ 35,500 ಪರ್ ಮಂತ್ ಕೊಟ್ಟಿದ್ದಾರೆ. that is sundry charges 35,500. so it is given in from the month only. Okay, so next is what is given. So remaining these are we are taken here from the 2 trips sitting capacity everything. Then afterwards we can calculate from the total earning should be how much passenger kilometer ide adana amel calculation ಮಾಡೋಣ. Yes, so before that we have to be make it a total from the operating costing. So total operating costing total ಮಾಡ್ರಿ, total operating cost. So it will be 8,16,000. okay, so 8,16,000. so take it in the formula, that is operating cost is 8,16,000
yes. So next total passenger kilometer we want. So total passenger kilometer ಬೇಕಂದ್ರೆ so we have to be make it total on here. Yes, so here onward ಏಟಾಗತ್ತೆ ರೀ. So how much it is coming from the onward? So onward should be coming for how much it is total passenger, that is 30 lakhs. Then return is 24 lakhs. So total it is 54 lakhs. Yes, total passenger kilometer, yes, 54 lakhs. So take it in the formula. So that is 54 lakhs. So total ಎಷ್ಟು ಬರ್ತದೆ ರೀ, that is 0.15 per passenger kilometer. ಎಸ್, ಸೊ ಎಷ್ಟಾಯ್ತು ರೀ, 0.15 per passenger kilometer ಆಯ್ತು ರೀ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಬಸ್ ಫೇರ್ ಕ್ಯಾಲ್ಕುಲೇಷನ್. ಸೊ ಬಸ್ ಫೇರ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸೊ ದಟ್ ಈಸ್ ಟೋಟಲ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟು ಬಂದೈತೆ ರೀ, 0.15. ಎಸ್, ಸೊ ಇದು 20% ಪ್ರಾಫಿಟ್ ಎದ್ರ ಮೇಲಿದೆ, ಕಾಸ್ಟ್ ಮೇಲಿದೆ. ಸೊ ಕಾಸ್ಟ್ ಮೇಲೆ ಇತ್ತಂದರೆ 20 ಡಿವೈಡೆಡ್ ಬೈ 100 ಇಂಟು 0.15. ಕಾಸ್ಟ್ ಪ್ರೈಸ್ ಮೇಲೆ ಇತ್ತಂದರೆ ನೀವು 20 ಡಿವೈಡೆಡ್ ಬೈ 100. 100ಗೆ ಕಾಸ್ಟ್ ಅಂದರೆ ಯುವರ್ಸ್ ಕಾಸ್ಟ್ ಈಸ್ 100. ಸೊ ಕಾಸ್ಟ್ 100 ಇದ್ದಾಗ ನಿಮ್ಮದು ಪ್ರಾಫಿಟ್ 20 ಇರ್ತದೆ. ಸೊ ಕಾಸ್ಟ್ 100 ಇದ್ದಾಗ ಪ್ರಾಫಿಟ್ 20 ಇತ್ತಂದರೆ ಸೊ ನಾವೇನು ಮಾಡ್ತೀವಿ, ಅದನ್ನು ಈ ಥರ ತೊಗೋತೀವಿ ಕಾಸ್ಟ್ ಮೇಲೆ. ಸೊ ಅದೇ ರೀತಿ ನೀವು ನೆಟ್ ಟೇಕಿಂಗ್ ಮೇಲೆ ಏನಾದರೂ ಇತ್ತಂದರೆ ನಾವೇನು ಮಾಡ್ತೀವಿ, 20%. ಸೊ ನೆಟ್ ಟೇಕಿಂಗ್ ಮೇಲೆ ಇತ್ತಂದರೆ 100 ಡಿವೈಡ್ ಮೈನಸ್ 20, ಸೊ 80 ಮಾಡ್ತೀವಿ. ಸೊ 20 ಡಿವೈಡೆಡ್ ಬೈ 80 ಮಾಡ್ತೀವಿ ನೆಟ್ ಟೇಕಿಂಗ್ ಮೇಲೆ ಇತ್ತಂದರೆ. ಸೊ ಇಲ್ಲಿ ಕಾಸ್ಟ್ ಮೇಲಿದೆ. ಸೊ ಕಾಸ್ಟ್ ಮೇಲಿದೆ ಅಂದಮೇಲೆ ನಾವೇನು ಮಾಡಿದ್ವಿ, ಕಾಸ್ಟ್ ಅಷ್ಟವಾಗುವ ಎಷ್ಟಿರ್ತದೆ, 100 ಇರ್ತದೆ. ಸೊ 100ಅಲ್ಲಿ 20%. ಸೊ ಇಟ್ ವಿಲ್ ಬಿ ಎಷ್ಟಾಗ್ತದೆ ರೀ, 0.02. ಸೊ ಟೋಟಲ್ ಎಷ್ಟಾಗ್ತದೆ, 0.16. ದಿಸ್ ಈಸ್ ಯುವರ್ ರೇಟ್ ಟು ಬಿ ಚಾರ್ಜ್. ಓಕೆ, ಕಾಸ್ಟ್ ಮೇಲೆ ಇತ್ತಂದ್ರೆ 20 ಡಿವೈಡ್ ಬೈ 100 ಮಾಡಿರಿ. 100 ಅಂದರೆ 100 ಈಸ್ ಯುವರ್ ಕಾಸ್ಟ್, 20 ಈಸ್ ಯುವರ್ ಪ್ರಾಫಿಟ್, ಕರೆಕ್ಟ್. ಸೊ ಅದೇ ನೆಟ್ ಟೇಕಿಂಗ್ ಮೇಲೆ ಇತ್ತಂದರೆ 100 ಮೈನಸ್ 20 ಆಗ್ತದೆ. ಎಸ್, ಆರ್ ಅಂಡರ್ಸ್ಟ್ಯಾಂಡಿಂಗ್? ಸೊ ಲೈಕ್ ದಿಸ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಸಾಲ್ವ್ ಫ್ರಮ್ ದ 15 marks here. Okay, thank you.